ಸಿಎಂ ಕೊಟ್ಟಿದ್ದ ಭರವಸೆಯೂ ಹುಸಿಯಾಯಿತು. ಎಂಇಎಸ್ ಪುಂಡರ ಮೇಲೆ ಹಾಕಲಿಲ್ಲ ದೇಶದ್ರೋಹದ ಕೇಸ್. ದೇಶದ್ರೋಹ ಪ್ರಕರಣವನ್ನ ಕೈ ಬಿಟ್ಟಿದ್ದಾರೆ ಪೊಲೀಸರು. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರು ಪುಂಡಾಟ ಮಾಡಿದ್ರು. ರಾಯಣ್ಣ ಮೂರ್ತಿ ಭಗ್ನವಾಗಿತ್ತು. ಸರ್ಕಾರಿ ವಾಹನ ಬೆಂಕಿ ಹಚ್ಚಿದ್ರು. ಅಶಾಂತಿ ವಾತಾವರಣ ನಿರ್ಮಾಣ ಮಾಡಿದ್ರು. ಕಳೆದ ಡಿಸೆಂಬರ್ನಲ್ಲಿ ಅಟ್ಟಹಾಸವನ್ನ ಪುಂಡರು ಮೆರೆದಿದ್ದು. ದೇಶದ್ರೋಹ ಕೇಸ್ ದಾಖಲಿಸೋ ಭರವಸೆಯನ್ನ ಆ ಸಂದರ್ಭದಲ್ಲಿ ಸಿಎಂ ಕೊಟ್ಟಿದ್ರು. ಈಗ ಚಾರ್ಜ್ ಶೀಟ್ ನಲ್ಲಿ 124A ಕಲಂ ಕೈ ಬಿಟ್ಟಿದ್ದಾರೆ ಪೊಲೀಸರು. ಅಲ್ಲಿಗೆ ಮತ್ತೆ ಹೋರಾಟಕ್ಕೆ ಮುಂದಾಗಿದ್ದಾರೆ ಕನ್ನಡ ಪರ ಹೋರಾಟಗಾರರು. ಸಿಎಂ ಭರವಸೆ ಕೊಟ್ಟಂತ ಸಂದರ್ಭದಲ್ಲಿ ಕೇಸ್ ಹಾಕ್ತಾರೆ, ಏನೋ ಒಂದು ಕಾನೂನು ಕ್ರಮ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ರು. ಆದ್ರೆ ಈಗ ಪೊಲೀಸರು ಚಾರ್ಜ್ ಶೀಟ್ ಅಲ್ಲಿ 124A ಕಲಂ ಕೈ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಈಗ ಮತ್ತೆ ಕನ್ನಡ ಪರ ಹೋರಾಟಗಾರರು ನಾವು ಹೋರಾಟವನ್ನ ಮುಂದುವರಿಸೋಣ, ಯಾಕೆ ಈಗ ಪೊಲೀಸರು ಸರಿಯಾದಂತ ಸೆಕ್ಷನ್ಗಳನ್ನ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಈಗ ವಿರೋಧಿಸ್ತಾ ಇದ್ದಾರೆ. ಎಂಇಎಸ್ ಮತ್ತೆ ಶಿವಸೇನೆಯ ಗೂಂಡಾಗಳು ಬೆಳಗಾವಿಯ ಶಾಂತಿಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡಿ ಸರ್ಕಾರಿ ವಾಹನಗಳಿಗೆ ಬೆಂಕಿ ಹಚ್ಚಿ ಕನ್ನಡದ ನಾಮಫಲಕಗಳಿಗೆ ಕಲ್ಲು ಹೊಡೆದು ನಮ್ಮೆಲ್ಲರ ಆರಾಧ್ಯ ದೈವ ಕ್ರಾಂತಿವೀರ ಶೂರ ಸಂಗೊಳ್ಳಿ ರಾಯಣ್ಣರ ಮೂರ್ತಿಯನ್ನ ಭಗ್ನ ಮಾಡಿದಂತ ನಾಡದ್ರೋಹಿ ದೇಶದ್ರೋಹಿ ಕೇಸ್ಗಳನ್ನ ಹಾಕಿ ಜೈಲಿಗೆ ಕಳಿಸಿದ್ರು. ಆದ್ರೆ ಈ ಒಂದು ದೋಷಾರೋಪ ಪಟ್ಟಿಯನ್ನ ಕೋರ್ಟ್ಗೆ ಸಲ್ಲಿಸಂತ ಸಂದರ್ಭದಲ್ಲಿ 124A ಸೆಕ್ಷನ್ ಅನ್ನ ಅದನ್ನ ಕೈ ಬಿಟ್ಟು ಅಷ್ಟೇ ಉಳ್ಕಿದ ಸೆಕ್ಷನ್ಗಳನ್ನ ಹಾಕಿ ದೋಷಾರೋಪ ಪಟ್ಟಿಯನ್ನ ಕಳಿಸಿದ್ದಾರೆ. ಎಲ್ಲೋ ಒಂದ್ ಕಡೆ ಈ ನಾಡದ್ರೋಹಿಗಳನ್ನ ದಫನ ಮಾಡುವಂತ ಸರ್ಕಾರ ಎಲ್ಲೋ ಒಂದ್ ಕಡೆ ಅವ್ರನ್ನ ರಕ್ಷಿಸ್ತಾ ಇದ್ದಾರೋ ಏನೋ ಅನ್ನುವಂಥದ್ದು ಅನುಮಾನ ಸೃಷ್ಟಿಯಾಗ್ತಾ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಗೃಹ ಇಲಾಖೆಗೆ, ಮಾನ್ಯ ಪೊಲೀಸ್ ಇಲಾಖೆಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ. ಇಂಥ ನಾಡದ್ರೋಹಿಗಳು ದೇಶದ್ರೋಹಿಗಳನ್ನ ರಕ್ಷಣೆ ಮಾಡಬಾರ್ದು, ಅವ್ರನ್ನ ದಫನ ಮಾಡುವಂತ ಕೆಲಸವನ್ನ ಆಗ್ಬೇಕು, ಅವ್ರನ್ನ ನಿರ್ನಾಮ ಮಾಡುವಂತ ಕೆಲಸವನ್ನ ಆಗ್ಬೇಕು. ಅದಕ್ಕೆ ಯಾವುದೇ ಕಾರಣಕ್ಕೆ ಯಾವ ಒಂದು ಸೆಕ್ಷನ್ ಅನ್ನ ನೀವು ಕೈ ಬಿಟ್ಟಿದ್ದೀರಿ ಅದನ್ನ ಮತ್ತೆ ಮರುಜೋಡಣೆಯನ್ನ ಮಾಡಿ ಸರ್ಕಾರ ಕೋರ್ಟ್ಗೆ ಕಳಿಸ್ಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇದೇನಾದ್ರೂ ಸರ್ಕಾರ ಮಾಡಲೇ ಹೋದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇದಕ್ಕೆ ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಉತ್ತರ ಕೊಡ್ಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಎಂಇಎಸ್ ಮತ್ತೆ ಶಿವಸೇನೆಯ ಗೂಂಡಾಗಳು ಬೆಳಗಾವಿಯ ಶಾಂತಿಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡಿ ಸರ್ಕಾರಿ ವಾಹನಗಳಿಗೆ ಬೆಂಕಿ ಹಚ್ಚಿ ಕನ್ನಡದ ನಾಮಫಲಕಗಳಿಗೆ ಕಲ್ಲು ಹೊಡೆದು ನಮ್ಮೆಲ್ಲರ ಆರಾಧ್ಯ ದೈವ ಕ್ರಾಂತಿವೀರ ಶೂರ ಸಂಗೊಳ್ಳಿ ರಾಯಣ್ಣರ ಮೂರ್ತಿಯನ್ನ ಭಗ್ನ ಮಾಡಿದಂತ ನಾಡದ್ರೋಹಿ ದೇಶದ್ರೋಹಿ ಕೇಸ್ಗಳನ್ನ ಹಾಕಿ ಜೈಲಿಗೆ ಕಳಿಸಿದ್ರು. ಆದ್ರೆ ಈ ಒಂದು ದೋಷಾರೋಪ ಪಟ್ಟಿಯನ್ನ ಕೋರ್ಟ್ಗೆ ಸಲ್ಲಿಸಂತ ಸಂದರ್ಭದಲ್ಲಿ 124A ಸೆಕ್ಷನ್ ಅನ್ನ ಅದನ್ನ ಕೈ ಬಿಟ್ಟು ಅಷ್ಟೇ ಉಳ್ಕಿದ. ಇತ್ತೀಚೆಗೆ ನೀವು ಗಮನಿಸಿರಬಹುದು, ಇವತ್ತು ಬೆಳಿಗ್ಗೆಯಿಂದ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ. ಬಂಡೀಪುರದಲ್ಲಿ ಒಂದು ಆನೆ ಹೋದಂತ ಸಂದರ್ಭದಲ್ಲಿ ಆ ಜೀಪನ್ನ ಅಟ್ಟಿಸ್ಕೊಂಡು ಬಂದಿದೆ. ಆ ಟೈಮ್ನಲ್ಲಿ ಚಾಲಕ ರಿವರ್ಸ್ ತೆಗೆದಿದಾರಲ್ಲ, ಅದ್ರ ಬಗ್ಗೆನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಒಂಥರ ಒಂದು ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಆ ಟೈಮ್ನಲ್ಲಿ ಒಂದು ಕ್ವಿಕ್ ಆಗಿ ಒಂದು ಆಕ್ಷನ್ ಅಂತ ತಗೋಬೇಕಲ್ಲ, ಯಾಕಂದ್ರೆ ಆನೆ ಅಷ್ಟು ಫಾಸ್ಟ್ ಆಗಿ ಬರ್ತಿರುವಾಗ ಬರೀ ರಿವರ್ಸ್ ಅಲ್ಲೇ ಅದರಿಂದ ಕಾಪಾಡ್ಕೊಳ್ಬೇಕು, ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಅಲ್ಲಿ ಡ್ರೈವರ್ ತಕ್ಷಣಕ್ಕೆ ಒಂದು ಚಾಕಚಕ್ಯತೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಅದ್ರ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.